ದುಡಿದು ಮನಿ ಸಾಲ ತೀರಿಸ್ಬೇಕು ಅನ್ನೋದು ಗೊತ್ತಾಗತ್ತಿಲ್ರಿ. ಇತ್ತಾಗ ಮನಿ ನಡೆಸ್ಬೇಕು ಅನ್ನೋದು ಗೊತ್ತಾಗತ್ತ. ಅಪ್ಪ ತೀರ್ಕೊಂಡು ಅವ್ರು ಒಂದಿಷ್ಟ ಸತ್ಯಕ್ಕಾಗಿ ಅವ್ರು ತೀರ್ಕೊಂಡ್ರಿ. ನಮ್ಮ ಮನೆ ಪರಿಸ್ಥಿತಿ ಬಾಳ ಗಂಭೀರ ಆಗೈತಿ. ಅದನ್ನ ದುಡ್ಕೊಂಡ್ ನಾವ್ ತಿನ್ಬೇಕಂದ್ರೆ ನಮ್ಗ ಆಗ್ತಾ ಇಲ್ಲ ರೀ. ನಾನಿವತ್ತು ಧಾರವಾಡ ಜಿಲ್ಲೆ ನರೇಂದ್ರ ಗ್ರಾಮಕ್ಕೆ ಬಂದೇನಿ. ಇವಳ ಹೆಸರು ಕಾವೇರಿ ಅಂತ ಹೇಳಿ. ಈಕೆಗೆ 22 ವರ್ಷ. ಹುಟ್ಟದಾಗಿನಿಂದನೂ ಇದೇ ಸಿಚುವೇಶನ್ ಒಳಗನ ಈಕೆ ಇರ್ತಾಳೆ. ಒಬ್ಬ ಪ್ರಬುದ್ಧ ಮಹಿಳೆಗೆ ಏನೆಲ್ಲ ಆಗುತ್ತೆ ದೈಹಿಕವಾಗಿ ಬದಲಾವಣೆ ಅದೆಲ್ಲವೂ ಕೂಡ ಕಾವೇರಿಗೆ ಆಗುತ್ತೆ. ದಿನ ಇವಳಿಗೆ ಫೀಡಿಂಗ್ ಆಗಿರ್ಬೋದು, ಸ್ನಾನ ಆಗಿರ್ಬೋದು, ಇಲ್ಲಿ ಮಲಗದಲ್ಲೇನೆ ಎಲ್ಲಾ ಸೇವೆಯನ್ನ ವಯಸ್ಸಾಗಿರುವಂತಹ ತಾಯಿ ಮಾಡ್ಬೇಕ. ಎಷ್ಟು ತೋರಿಸ್ತಾ ಇದ್ರು ಎಲ್ಲಿ ಸರಿ ಹೊಂದಲ್ಲ. ಇವಾಗ ಎಲ್ಲಾ ರೀತಿಯಿಂದ ಬಂದು ನಾವ್ ಕಡೆ ಕೊಡುವ ಬಂದ್ ನಿಂತೇವ್ರಿ. ಒಂದ್ ಯಾರು ಎತ್ತದಿಲ್ರಿ ಈಗಿನ ಕಾಲಕ್ಕೂ. ಬ್ಯಾರೆ ಒಂದ್ ಕೆಲ್ಸ ಮಾಡುವಂತ ಆಫೀಸರ್ ಎತ್ತದಿಲ್ರಿ. ಅಂತಂದ್ರ ಒಬ್ರು ಮಿನಿಸ್ಟ್ರಿ ನಮ್ ಫೋನ್ ಎತ್ತದ್ರಿ. ಅವ್ರು ನಿನ್ಗೆ ಏನ್ ಪರಿಹಾರ ಮಾಡ್ಬೇಕಂತ ಒಂದ ಮಾತ ಹೇಳಿದ್ರಿ. ಅವ್ರು ಫೌಂಡೇಶನ್ ವತಿಯಿಂದ ಈ ಸಹಾಯವನ್ನ ನಿಮ್ಗೆ ಮಾಡೋಕೆ ಕೊಟ್ಟು ಕಳಿಸಿದಾರೆ. ನಿಮ್ ತಂಗಿ ವೈದ್ಯಕೀಯ ಖರ್ಚಿಗೆ ಅವ್ರ ಒಂದ್ ಆಶೀರ್ವಾದ ನಮ್ಗಾಗಿರ್ಲಿ. ನಮ್ ಪ್ರೀತಿ ಸದಾ ಅವ್ರಿಗೆ ಬಾಳ ಸಹಾಯ ಮಾಡ್ಯಾರ. ಅವ್ರು ನಾವ್ ಸಾಯಿ ತನಕ ಮರಿದಿಲ್ಲ.